ವೆಲ್ಕಮ್ ಟು ವಿ ಬ್ಲಾಗ್ಸ್. ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಆರ್ ಪಿ ರಸ್ತೆಯಲ್ಲಿರುವಂಥ ಅರುಣ್ ಕೊಟ್ಟೋದ್ರ ಇದ್ದೀವಿ. ಏನಕ್ಕೆ ಇದ್ದೀವಿ ಅಂತ ಹೇಳಿದ್ರೆ ಕಾರಣ ನಮ್ಮ ಜೊತೆಲಿ ಓದುವಂತಹ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು, ಅಂದರೆ ನಮ್ಮ ಸಹೋದ್ಯೋಗಿಗಳೆಲ್ಲ ಸೇರ್ಕೊಂಡು ಸರ್ಕಾರಿ ಸಾರಿಗೆ ಆಟೋ ಸಾಮಗ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಡಿಸ್ಕಸ್ ಮಾಡಿ, ನಮ್ಮದೇ ಆದಂಥ ಒಂದು ಗ್ರೂಪ್ ಇದೆ, ಡಿಸ್ಕಸ್ ಮಾಡಿ ನಾವು ಇವತ್ತಿನ ದಿನ ನಾವು ಕೊಟ್ಟು ಬಂದಿದ್ದೀವಿ ಹಣ ಸಂಗ್ರಹ ಮಾಡಿಕೊಂಡು. ಇವತ್ತಿನ ದಿನ ನಮ್ಮ ಜೊತೆ ಯಾರವ್ರೆ ಅಂತ ಹೇಳಿದ್ರೆ ನಮ್ಮ ಜೊತೆ ಓದಂಥ ನಮ್ಮ ಶಿಷ್ಯ ಅಭಿನಂದನ್ ಅವರವರೇ. ವೆಲ್ಕಮ್ ಟು ವಿ ಬ್ಲಾಗ್ಸ್. ವೆಲ್ಕಮ್ ಟು ವಿ ಬ್ಲಾಗ್ಸ್. ನಮ್ಮ ನೀರನೇ ಒಬ್ಬವನೇ ನೀರನೇ ಇದು ನೀರನೇ ನೀರನೇ ಇತ್ತು. ಇನ್ನೊಂದು ಆನೆ ಐತೆ, ಅದು ಬರುತ್ತೆ. ಸುಮಾರು ಜನ ಬಂದಿಲ್ಲ. ಇವತ್ತಿನ ದಿನ ಯಾರ್ಯಾರು ಬರ್ತಾರೆ ಅವರೆಲ್ಲ ಸೇರ್ಕೊಂಡು ತಗೊಂಡೋಗಿ ಪ್ಲಾನು. ಇವತ್ತಿನ ಮನೆ ಅರುಣ್ ಕೊಟ್ಟೋದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನಮ್ಮ ಸ್ಕೂಲ್ ಹತ್ರ ಹೋಗೋದು. ಹಾಕಿದ್ರೆ ಕಟ್ಟ ಅಂತ ಇನ್ನೊಂದು ಐತಲ್ಲ, ಅದು ಬೆಂಗಳೂರಲ್ಲಿ ಮೀಟ್ ಐತೆ. ನಮ್ಮ ಒಂಟೆ ನೋಡಿಲ್ಲ ಬಂದು ತೋರಿಸ್ತೀವಿ. ಹೋದಾಗ ಒಂಟೆ ತೋರಿಸ್ತೀವಿ, ಆನೆ ನೀರನೇ ಇದೆ. ನಮ್ಮ ಬ್ಯಾಚಲ್ಲಿ ಎಲ್ಲ ಕಾಡು ಪ್ರಾಣಿಗಳಿತ್ತು, ಯಾರು ಇರಲಿಲ್ಲ. ಕಲ್ಚರ್ ಅವರು ಜಿಂಕೆ ಒಪ್ಪಾಡ್ತಿರಲ್ಲಪ್ಪ, ಜಿಂಕೆ ಥರ ತೆಗಿತೀರಲ್ಲ ನೋಡಿ, ಅದು ನಾವಿಸ್ತಿರಲ್ಲ, ಹಾಗಾಗಿ ಅವ್ರನ್ನ ಕಲ್ಚರ್ ಅಂತ ಕರೀತಿದ್ವಿ ನಾವು. ಬಜೆಟ್ ನಾವು ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಅದ್ರ ಮೇಲೆ ಹಿಂಗೆ ಇರಲಿ. ಅಭಿಮಾನಿಗಳು ಹಿಂಗೆ ಪ್ರೋತ್ಸಾಹಿಸಿರ್ಬೇಕು, ಇನ್ನು ಪ್ರೋತ್ಸಾಹಿಸಬೇಕು. ಇದ್ದೀವಿ ಇವಾಗ. ಈ ಎಲ್ಲ ತಗೊಂಡಾಯ್ತು, ತಗೊಂಡಾದ್ಮೇಲೆ ಈ ಸ್ಕೂಲ್ ಇದ್ದೀವಿ, ಸ್ಕೂಲ್ನ ತೋರಿಸ್ತೀವಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿ ನೈಟು ಕರಿತಿರ್ತಾ ಇದ್ದಾರೆ. ಅಕ್ಕಿ ಬಂದ್ಬಿಟ್ಟು ಗೌರ್ಮೆಂಟ್ ಕೊಡ್ಬೋದು, ಅನ್ನ ಬಂದ್ಬಿಟ್ಟು ಇದಾಯ್ತು. ಇವರು ನಮ್ಮೂರಿನ ಯುವ ಪ್ರತಿಭೆ. ಇದು ಸಿಂಗಲ್ ಸಿನಿಮಾ ಕಬಡ್ಡಿಗೆ ಒಂದೇ ಪ್ಲೇಯರ್ ಇದೆ ಉದೇ ಉಲಿವಾರ ಇನ್ನು ನಮ್ಮ ಇಡೀ ನಮ್ಮ ಬ್ಯಾಚಲ್ಲಿ ಮದುವೆ ಆಯ್ತಿರೋ ನಾನು ಮತ್ತು ನಮ್ಮ
ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ವೇದಿಕೆ ಮುಖ್ಯ ಶಿಕ್ಷಕರವರಿಗೆ ಹಾಗೂ ಶಿಕ್ಷಕರೊಂದಿಗೆ ಅವರೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಇಲ್ಲಿರ್ತಕ್ಕಂಥ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ತುಂಬ ಸ್ವಾಗತ ಒಂದು ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮಾತು ಕಡಿಮೆ ನಾನು ಕೆಲಸ ಜಾಸ್ತಿ ಮಾಡೋರು ನಾನು ಮಾತನ್ನ ಕಡಿಮೆ ಹೇಳ್ತೀನಿ ನಾನು ನನ್ನ ಸ್ಟೇಜ್ ಯಾವಾಗಲೂ ಬಳಸ್ಕೊಂಡಿಲ್ಲ ಅದಕ್ಕೆ ಮೇಡಮ್ ಮಾತಾಡಿ ಮೇಡಮ್ ಅಂತ ಮೇಡಮ್ ಬಿಟ್ಟಿದ್ದೆ ನಾನು ಅರ್ಥ ಆಯ್ತಾ. ನಮ್ಮ ಮಕ್ಕಳು ಏಳು ಮೇಲೆ ಬಂದವನ್ನ ಇದನ್ನ ಅವು ಬಂದಾಗ ಬಂದೇನೋ ಪಾಪ ನಮ್ಮ ಬೇರೆ ಓಟ್ ನೋಡಿ ಬರ್ತಾ ಇದ್ದಾರೆ ಅದನ್ನ ಅಂತಂದ್ರೆ ಅವ್ನು ಬಂದಿಲ್ಲ ಅದಕ್ಕೆ ಅವ್ನು ಬಂದೇ ಕೇಳ್ದ ಸರ್ ನಮ್ಮ ಮಕ್ಕಳುಗಳಿಗೆ ಆಟ ಆಡಲಿಕ್ಕೆ ಏನಾದ್ರು ತಿಳ್ಸ್ಕೊಂಡು ಕೊಡ್ತೀವಿ ನಮ್ಮ ಬ್ಯಾಚ್ ಇಲ್ಲ ಅಂತ ಕೇಳ್ದ. ಅದು ಅವನಿಗೆ ಇನ್ಸ್ಪೈರ್ ಹೆಂಗೆ ಅಂತಂದರೆ ಈ ಸುನಿಲ್ ಅವನೆಲ್ಲ ಹಣ ನಾವು ವಾಲಿಬಾಲ್ ಆಡ್ತಾವೆ ಕಡೆ ನಮಗೆ ವಾಲಿಬಾಲ್ ಕೊಡೋಣ ಇದನ್ನ ಕೊಡ್ಸೋಣ ನಮ್ಮದು ಅವನು ಅವ್ರ ಬ್ಯಾಚವರೆಲ್ಲ ಮಾತಾಡ್ಕೊಂಡು ನಮಗೆ ನಿಮ್ಗೆ ಹೆಲ್ಪ್ ಆಗಲಿ ನನಗೆ ಸಪೋರ್ಟಿವ್ ಆಗಿ ಅದನ್ನ ಅವರು ನನಗೆ ಏನು ಮಾಡಿದ್ರು ಅಂದರೆ ಬಂದು ಹೇಳಿ ಹಿಂಗಂತ ಇಲ್ಲ ಕಣಪ್ಪ ಮಾಡ್ತಾ ಇದ್ದೀವಿ ಅಂತ. ಅವನು ಒಳ್ಳೆ ಕಬಡ್ಡಿ ಪ್ಲೇಯರು, ಇಲ್ಲಿ ಈ ಥರ ಕಬಡ್ಡಿ ಪ್ಲೇಯರು, ವಾಲಿಬಾಲ್ ಪ್ಲೇಯರು, ಖೋ ಖೋ ಪ್ಲೇಯರು, ಮತ್ತು ಬ್ಯಾಡ್ಮಿಂಟನ್ ಆಡಿಸಿಲ್ಲ ಅವಾಗ ಆಡಿಸಿಲ್ಲ ಖೋ ಖೋ ಕಬಡ್ಡಿ ಥ್ರೋ ಬಾಲ್ ಇದನ್ನು ಮಾಡಿಸ್ತಾ ಇದೆ ಆ ಪ್ಲೇಯರ್. ಅವ್ರು ಗೊತ್ತವ್ರಿಗೆ ನನಗೆ ಅವಾಗ ಬಾಲ್ಗಳಿದ್ದನ್ನೇ ಹಳೆ ಬಾಲ್ಗಳಿಗೆ ಹೊಲ್ಕೊಳ್ಳೋದು ಕೊಡೋದು ಅದೇ ಬಾಲ್ ಆಡಿಸೋದು ಹಂಗೆ ಮಾಡ್ತಾ ಇದ್ವಿ ಅದನ್ನ. ಅದನ್ನ ನೋಡ್ಬಿಟ್ಟು ಸರ್ ನಮ್ಗೆ ಕೊಡಿಸ್ತೀವಿ ಸುನಿಲ್ ಹೋಗಿ ಹೇಳಿದ್ಮೇಲೆ ನಾನು ಕೊಡಿಸ್ತೀನಿ ಸರ್ ಅದನ್ನು ನಮ್ಮ ಬ್ಯಾಚ್ ನನಗೆ ಅಂತ ಅವ್ರು ಮಾತಾಡ್ಬೋದು ಸರಿ ಕಣಪ್ಪ ಅಂತ ಹೇಳಿದೆ. ಇವತ್ತು ಅವ್ರ ಬದಿಗೆ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಹೊಸನವ್ರು 2 ಮ್ಯಾಚ್ ಆಡಿದ್ರು, 2 ಮ್ಯಾಚಲ್ಲೂ ಇವರೇ ಗೆದ್ದರು. ಇವ್ರಿಗೇನು ಭರವಸೆ ಬಂದ್ಬಿಡ್ತು ನಾವು ಗೆದ್ದೀವಿ ಅಂತ. ಆ ಮ್ಯಾಚ್ಗೆ ಹೋದಾಗ ಏನಾಗ್ತು ಅಂತಂದರೆ ಆ ಮ್ಯಾಚಲ್ಲಿ ಅಲ್ಲೇ ನಾವು ಗೆಲ್ಲೋಕ್ಕಾಗಿಲ್ಲ, ಆ ಹೊಸನವ್ರಿಗೆ ಗೆದ್ಕೊಬಿಟ್ರು ಅಂತ. ಅದರ ಮನಸ್ಸಿಗೆ ನನಗೆ ಅದು ಅನ್ನಿಸ್ತಾನೆ ಇಷ್ಟು ಚೆನ್ನಾಗಿ ಆಡ್ತಾರೆ ಅವ್ರ ಜೊತೆ ಸೋತ್ಬಿಟ್ರಲ್ಲ. ಈಗ ಅದಕ್ಕೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಅವನು ಸರ್ ನಾನು ಬರ್ತೀನಿ ಸರ್ ನಾನು ಹೇಳ್ಕೊಡ್ತೀನಿ ಕಬಡ್ಡಿ ಅಂತ. ಈಗ ಅವರೇ ಬಂದಿರೋದ್ರಿಂದ ಈಗ ಆ ಬ್ಯಾಚನ್ನು ಈ ಸಾರಿ ಕಬಡ್ಡಿನಲ್ಲಿ ಗೆದ್ದಿನವ್ರಿಗೆ ಅದನ್ನು ಪ್ರೈಸ್ ತಗೊಂಡ್ಬರ್ತೀನಿ ಅಂತ ಒಂದು ಭರವಸೆ ಇರ್ತದೆ. ನಾನು ಇದು ಮಾತಾಡ್ತಾ ಇದ್ದೀನಿ, ನೀವು ಅದನ್ನು ಬಳಸ್ಕೊಳ್ಳಿ. ನೀವು ಈ ಸಾರಿ ಗೆದ್ದೇ ಗೆಲ್ಲಬೇಕು ಕಬಡ್ಡಿ ಅಂತ ಒಂದು ಭರವಸೆ ಓವರ್ ಕಾನ್ಫಿಡೆಂಟು ನಾವು ಗೆದ್ದೇ ಗೆಲ್ತೀವಿ. ಸರ್ರು ತುಂಬ ಎಫರ್ಟ್ ಹಾಕಿ ನಮ್ಮನ್ನು ಟ್ರೈನಪ್ ಮಾಡೋರೆ. ಥ್ರೋ ಬಾಲು ಗೆಲ್ತೀವಿ, ಡಿಸ್ಟ್ರಿಕ್ಟ್ ಲೆವೆಲ್ಗೂ ಹೋಗ್ತೀವಿ, ಅಲ್ಲೂ ಗೆದ್ಕೊಂಬತ್ತೀವಿ ಅಂತ ಓವರ್ ಕಾನ್ಫಿಡೆಂಟು. ಯಾವುದರಲ್ಲಿ ಥ್ರೋ ಬಾಲಲ್ಲಿ ಮತ್ತು ಕಬಡ್ಡಿ ಎರಡರಲ್ಲೂ. ಈ ಓವರ್ ಕಾನ್ಫಿಡೆಂಟ್ ಏನಾಯಿತು ಅಂತ ಹೇಳಿದ್ರೆ ದುರದೃಷ್ಟ ನಮ್ಮ ಸ್ಕೂಲಲ್ಲೇ ಸ್ಪೋರ್ಟ್ಸು ಕ್ಲಸ್ಟರ್ ಮಟ್ಟದ್ದು ನಾವೇ ನಿಂತ್ಕೊಂಡು ಆರ್ಗನೈಸ್ ಮಾಡಬೇಕೆಲ್ಲನೂ. ಆರ್ಗನೈಸು ಮಾಡಬೇಕು ಈ ಕಡೆ, ಮತ್ತು ಈ ಕಡೆ ನಾವು ಗೆದ್ಕೊಂಬರ್ಬೇಕು ಅನ್ನೋದು ಎರಡು ಪ್ರೆಸರು ನಮ್ಮ ತಲೆಯಲ್ಲಿತ್ತು. ಹೆಂಗೋ ಗೊತ್ತಿಲ್ಲ ನಮಗೆ. ಸ್ಟಾರ್ಟಿಂಗು ಸ್ಪೋರ್ಟ್ಸು ಮಾಡಿದ್ರು. ಸ್ಪೋರ್ಟ್ಸಲ್ಲಿ ಥ್ರೋಬಾಲ್ಗಳೆಲ್ಲ ಗೆದ್ಕೊಂಬಂದ್ವಿ. ಥ್ರೋಬಾಲ್ ಎಲ್ಲ ಒಂದು ಬಿಡ್ದೇ ಎಲ್ಲ ಒಂದು ಕಡೆಯಿಂದ ಗೆದ್ಕೊಂಬಂದ್ವಿ. ಫೈನಲ್ಗೂ ಸೆಲೆಕ್ಟ್ ಆದ್ವಿ ಥ್ರೋಬಾಲು. ಕಬಡ್ಡಿ ಏನಾಯಿತು ಅಂತ ಹೇಳಿದ್ರೆ ಫಸ್ಟ್ನೇ ಮ್ಯಾಚಲ್ಲೇ ನಮ್ಮ ದೊಡ್ಡಗಳ್ನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರೈತೆ, ಆ ಊರ ಮೇಲೆ ನಮ್ಮನ್ನ ಫಸ್ಟ್ ಮ್ಯಾಚು ಆಕ್ರೋಜ್. ಈ ಉಲ್ವನ್ದಲ್ಲಿ ತುಂಬ ಜನ ಸಪೋರ್ಟರ್ಸ್ಗಳು ಬಂದ್ಬಿಟ್ಟು ಆ ಟೈಮಲ್ಲಿ ಬಂದ್ಬಿಟ್ಟು ಎಂಕರೇಜ್ ಮಾಡೋರು ಜಾಸ್ತಿ ಜನ ಬಂದ್ಬಿಟ್ರು. ನಮ್ಗೆ ಅವ್ರ ಬಿಲ್ಡಪ್ಪು ತಿರ್ಗಾ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟು, ಈ ಎರಡೂ ಏನಾಯಿತು ಅಂತ ಹೇಳಿದ್ರೆ ಫಸ್ಟ್ನೇ ಮ್ಯಾಚೇ ಸೋತ್ಬಿಟ್ವಿ ನಾವು. ಎಷ್ಟು ಗಿಲ್ಟ್ ಫೀಲ್ ಆಯಿತು ಅಂತ ಹೇಳಿದ್ರೆ ನಮಗೆ ಕಬಡ್ಡಿನ ನಾವು ಥ್ರೋಬಾಲ್ ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಕಬಡ್ಡಿನ 100ಕ್ಕೆ 100 ಭಾಗ ನಾವು ಗೆಲ್ತೀವಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಗೆದ್ಕೊಂಬತ್ತೀವಿ ಅಂತ ಕಾನ್ಫಿಡೆಂಟು. ಆ ಕಾನ್ಫಿಡೆಂಟು ಫಸ್ಟ್ನೇ ಮ್ಯಾಚಲ್ಲಿ ಸೋತ್ಬಿಟ್ವಿ. ಎಷ್ಟು ಗಿಲ್ಟ್ ಫೀಲ್ ಆಯಿತು ಅಂತ ಹೇಳಿದ್ರೆ ಕೂತ್ಕೊಂಡು ಹತ್ಬಿಟ್ಟಿದ್ದೀವಿ, ಯಾರಿಗೂ ಗೊತ್ತಾಗಿಲ್ಲ. ಅಷ್ಟು ಹತ್ಬಿಟ್ಟಿದ್ದೀವಿ ನಾವು, ಏನಪ್ಪ ಫಸ್ಟ್ನೇ ಮ್ಯಾಚೇ ಸೋತ್ಬಿಟ್ವಲ್ಲ ಅಂತ. ಅದು ಇವಾಗಲೂ ನಮ್ಮ ಗಿಲ್ಟು ಇವಾಗಲೂ ಕಾಡ್ತಾ ಇರ್ತದೆ. ನಮ್ಮ ಸರ್ ಸಿಕ್ತಾಗೆಲ್ಲ ಹೇಳ್ತಾ ಇರ್ತಾರೆ, ನೀವು ಗೆಲ್ತೀರಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಬಡ್ಡಿ ಗೆದ್ಕೊಂಬತ್ತೀರಿ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಥ್ರೋಬಾಲು ಗೆದ್ಕೊಂಬತ್ತೀರಿ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲೂ ಸಿಕ್ತಾರ ಹೇಳ್ತಾರೆ. ಅದು ಇನ್ನೂ ಗಿಲ್ಟು ನಮ್ಗೆ ಹಂಗೆ ಉಳ್ಕೊಬಿಟ್ಟೈತೆ. ಸೊ ನಾವು ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದು, ಇಷ್ಟೆಲ್ಲ ಇದು ಮಾಡಿದ್ರೆ ನಮ್ಗೆ ಗೆದ್ಕೊಂಬರ್ಲಿವಲ್ಲ ಕಬಡ್ಡಿನ ಮತ್ತು ಥ್ರೋಬಾಲ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಗಿಲ್ಟು. ನೋಡಿ ಇವಾಗಲೂ ಸರ್ರು ಸಿಕ್ಕಿದ್ರೆ ಅದನ್ನೇ ಹೇಳೋದು, ಅದು ಬಿಟ್ರೆ ಇನ್ನೇನು ಹೇಳೋಲ್ಲ. ಅಷ್ಟು ಕಾಡ್ಬಿಡೈತೆ ನಮಗೆ. ಅವ್ರಿಗೂ ಅಷ್ಟೇ ಕಾಡಿರೋದ್ರಿಂದ ನಾವು ಅದಕ್ಕೆ ಹೇಳಿದ್ವಿ, ಸರ್ ಟೀಮ್ ಬೇಕಾದ್ರೆ ಮಾಡಿ ಸರ್, ನಾವು ಬೇಕಾದ್ರೆ ನಾವು ಬಂದು ಸಪೋರ್ಟ್ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಸರ್, ಈ ಗೆದ್ಕೊಂಬರೋದ ಸರ್ ಅಂತ ಹೇಳ್ಬಿಟ್ಟು ನಾನು ಸರಿಗೆ ಹೇಳಿದೆ. ಹಂಗಾಗಿ ಸರ್ರು ಈ ಟೈಮಲ್ಲಿ ಅದನ್ನು ಹೇಳಿದ್ರು. ದಯವಿಟ್ಟು ನಿಮ್ಗೆ ಹೇಳೋದನ್ನು ಏನಪ್ಪ ಅಂದರೆ ಓವರ್ ಕಾನ್ಫಿಡೆಂಟ್ ಬೇಡ,
ನಿಂತ್ಕೊಂಡು ತುಂಬ ಎಫರ್ಟ್ ಹಾಕಿ ಗೆಲ್ಸ್ಕೊಂಡು ಬನ್ನಿ, ಸರ್ಗೆ ಒಂದು ಒಳ್ಳೆ ಹೆಸರು ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತೀನಿ. ನೀವು ಓದಂಥ ಟೀಚರ್ಸ್ ನೆನಪಲ್ಲಾಗಿರ್ಬೋದು, ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾಗಿರ್ಬೋದು, ನಿಮ್ಮ ಹೆಸರುಗಳು ತುಂಬ ಶಾಶ್ವತವಾಗಿ ಉಳಿತದೆ. ದಯವಿಟ್ಟು ಸಮಾಜಕ್ಕೆ ಏನಾರ ಇದೇ ಥರ ಕೊಡುಗೆ ಕೊಡ್ತಾ ಇರಬೇಕು. ಇವಾಗ ನಮ್ಮ ಕೈಲಾದಷ್ಟು ನಾವು ಸಣ್ಣ ಪುಟ್ಟ ಕೊಡುಗೆಗಳು ಕೊಡ್ತಾಯಿದ್ದೀವಿ. ನೀವು ಅದೇ ಥರ ಸ್ಕೂಲಿಂದ ಹೊರಗಡೆ ಹೋದ್ಮೇಲೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ಕೂಲನ್ನ ಬೆಳೆಸಬೇಕು. ತುಂಬ ಸ್ಕೂಲ್ಗಳೆಲ್ಲ ಮುಚ್ಚೋಗೋ ಪರಿಸ್ಥಿತಿ ಬರ್ತೈತೆ, ಸರ್ಕಾರಿ ಶಾಲೆಗಳು. ಅದೇ ಥರ ನೀವು ಶಾಲೆಗಳಲ್ಲಿ ಬಂದ್ಬಿಟ್ಟು ಇದೇ ಶಾಲೆ ಹಿಂಗೆ ಉಳಿಬೇಕು ಅಂತ ಹೇಳಿದ್ರೆ, ಇನ್ನೂ 10 ವರ್ಷ ಕೊಟ್ಕೊಂಡು ಬಂದು ಈ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಲಾದಷ್ಟು ಕೊಡುಗೆಗಳನ್ನ ಕೊಡಬೇಕು, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಂತಿದ್ರು ಅಂಗಡಿ ಹತ್ರ ಅಣ್ಣ ಮತ್ತೆ ಶ್ರೀರಾಮ ಅಂತ ನಿಂತಿದ್ರು, ಏನೋ ಮಾತಾಡ್ಕೊಂಡು ಮಿಸ್ ನಾನು ಅಂಗಡಿ ಬೈತಾ ಇದ್ದೆ, ಅಣ್ಣ ನಿಂತಿದ್ರು. ಮಿಸ್ ನಾನು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟೆ, ನಾನು ಹೋಗ್ಬಿಟ್ಟೆ ಅಣ್ಣ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಮಾಡೋರೇನ ಇದು ವಾಲಿಬಾಲ್ ಸೇರ್ಕೊಂಡಂದ್ರೆ ವಾಲಿಬಾಲ್ ತಂದು ನಮ್ಮ ಸ್ಕೂಲಲ್ಲಿ ಬಾಲ್ ಇಲ್ಲ ಅಂದೆ. ಆಯ್ತು ನೀನೇನು ಒಬ್ಬನೇ ಬಂದು ಕೇಳ್ತಿದ್ದೆ, ನೀನು ಬ್ಯಾಚ್ ಹುಡುಗನೆಲ್ಲ ಕರ್ಕೊಬೋದು ಅಣ್ಣ, ಎಲ್ಲರೂ ಹೋಗೋದಣ್ಣ. ನಾನು ಒಬ್ಬನೇ ಇದ್ದೀನಣ್ಣ, ಬಂದಾಗ ಬಂದು ಕೇಳ್ತೀನಿ. ನೀವು ನಮಗೆ ಥಿಂಗ್ಸ್ಗಳನ್ನ ಸ್ಪೋರ್ಟ್ಸ್ ಥಿಂಗ್ಸ್ಗಳನ್ನ ತಂದುಕೊಟ್ಟರು ನಮಗೆ ತುಂಬ ಸಂತೋಷ ಆಗ್ತದೆ. ನೀವು ತಂದುಕೊಟ್ಟಿರೋದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನೀವು ತಂದುಕೊಟ್ಟಿರೋ ಈ ವಸ್ತುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಈ ವಸ್ತುಗಳಿಂದ ನಾವು ಸ್ಪೋರ್ಟ್ಸ್ನಲ್ಲಿ ಗೆದ್ದು ಉತ್ತಮವಾದ ಪ್ರೈಸ್ಗಳನ್ನ ತಂದು ನೀವು ತಂದುಕೊಟ್ಟಿರೋ ಈ ವಸ್ತುಗೆ ಒಂದು ಬೆಲೆ ಕೊಡ್ತೀವಿ ಮತ್ತು ನಿಮಗೆ ಧನ್ಯವಾದ ಹೇಳ್ತೀವಿ. ನೀವೇನೇ ನಮಗೆ ಹೆಲ್ಪ್ ಮಾಡಿದ್ರು ನಮ್ಮ ಕಡೆಯಿಂದ ಥ್ಯಾಂಕ್ಸ್. ಮತ್ತು ನೀವೇನೋ ಈಗ ಆದರ್ಶವಾಗಿ ನಿಂತಿದ್ದೀರಿ, ಮುಂದೊಂದು ದಿನ ನಾವು ನಿಮ್ಮ ಥರ ಆದಮೇಲೆ ನಾವು ಈ ಸ್ಕೂಲ್ಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ನಿಮ್ಮ ಥರ ನಾವು ಈ ಸ್ಥಾನದಲ್ಲಿ ಕುಂತಿದ್ದು ಕಲ್ತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಿಂದ್ಗಡೆ ಒಂದು ಫೋಟೋ ತಗೊಳ್ಳೋದು, ನಿಂತ್ಕೊಳ್ಳೋದು ಸೆಟಿ ಬರಪ್ಪ. ಹೋಗೋ ನೀನು. ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ.